ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಯಾವ ವಿಷಯದ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ನೀವು ಮ್ಯೂಸಿಕ್ ಅಥವಾ ವೀಡಿಯೋನ ಬ್ಯಾಕ್ಗ್ರೌಂಡ್ನಲ್ಲಿ ಯಾವ ರೀತಿ ಪ್ರೀಮಿಯಂ ಫೀಚರ್ನ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ನಲ್ಲಿ ರನ್ ಮಾಡೋದಂಥ ಒಂದು ಅಪ್ಲಿಕೇಶನ್ನ ತೋರಿಸ್ಕೊಡೋಣ ಅಂತ ಇವತ್ತು ನಾನು ನನ್ನ ಚಾನಲ್ನಲ್ಲಿ ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ. ನಡೀರಿ ನಮ್ಮ ವೀಡಿಯೋ ಶುರು ಮಾಡೋಣ. ಆ ಆ್ಯಪ್ನ ಇನ್ಸ್ಟಾಲ್ ಮಾಡೋ ಮುಖಾಂತರ ಆ ಅಪ್ಲಿಕೇಶನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಮೊದಲಾಗಿ ನೀವು ಏನು ಮಾಡ್ಬೇಕಂದ್ರೆ, ಫೋನ್ ಆನ್ ಮಾಡಿದ ತಕ್ಷಣ ಫೋನಲ್ಲಿ ನೀವು ನೀವು ಓಪನ್ ಮಾಡಿ ಪ್ಲೇಸ್ಟೋರನ್ನು ಓಪನ್ ಮಾಡಬೇಕಾಗುತ್ತೆ. ಪ್ಲೇಸ್ಟೋರ್ ಓಪನ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಪ್ಲೇ ಟ್ಯೂಬ್ ಅನ್ನೋ ಒಂದು ಅಪ್ಲಿಕೇಶನ್ನ, PLAYTUB ಅನ್ನೋ ಅಪ್ಲಿಕೇಶನ್ನ, ಪ್ಲೇ ಟ್ಯೂಬ್ ಅನ್ನೋ ಅಪ್ಲಿಕೇಶನ್ನ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದಾಗ ಅಲ್ಲಿ ಪ್ಲೇ ಟ್ಯೂಬ್ ಅನ್ನೋ ಒಂದು ಅಪ್ಲಿಕೇಶನ್ ಸಿಗುತ್ತದೆ. ಇಲ್ಲಿ ಒಂದೇ ಥರ ಪ್ಲೇ ಟ್ಯೂಬ್ ಅನ್ನೋ ಅಪ್ಲಿಕೇಶನ್ ಇದೆ. ನೀವು ಎರಡು ಪ್ಲೇ ಟ್ಯೂಬು ಒಂದೇ ಕಂಪನಿಯದು. ನೀವೇನು ಮಾಡಬೇಕು ಅಂತಂದರೆ, ಫಸ್ಟ್ನೇದಾಗಲಿ ಇಲ್ಲ ಎರಡನೇದಾಗಲಿ ಡೌನ್ಲೋಡ್ ಮಾಡೋದು. ಅಂದರೆ ಫಸ್ಟ್ನೇದೇ ನೀವು ಡೌನ್ಲೋಡ್ ಮಾಡೋದು ಬೆಟ್ರ್. ಯಾಕೆಂತಂದರೆ 1 ಮಿಲಿಯನ್ ಡೌನ್ಲೋಡ್ ಆಗಿದೆ. ಯಾಕೆಂದ ಕಾರಣ ಇದನ್ನು ನೀವು ಓಕೆ ಕ್ಲಿಕ್ ಮಾಡಿ, ಮತ್ತು ಅದರೊಳಗಡೆ ಹೋದ ತಕ್ಷಣ ನೀವು ಇನ್ಸ್ಟಾಲ್ ಕೊಟ್ಟು ಎನಿ ಓವರ್ ನೆಟ್ವರ್ಕ್ ಅಂತ ಕೇಳುತ್ತೆ, ಇನ್ಸ್ಟಾಲ್ ಕೊಡಿ. ಪೆಂಡಿಂಗ್ ಅನ್ನು ತೋರಿಸಿ ಪ್ಲೇ ಟ್ಯೂಬ್ ಅನ್ನೋ ಅಪ್ಲಿಕೇಶನ್ ಬಂದು ನಿಮಗೆ ಇನ್ಸ್ಟಾಲಿಂಗ್ ಹೋಗುತ್ತೆ. ನೋಡ್ತಾ ಇರ್ಬೋದು, ಇನ್ಸ್ಟಾಲ್ ಆಗ್ತಾ ಇದೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಾಯಿತು. ಈಗ ನೀವೇನು ಮಾಡಬೇಕು ಅಂತಂದರೆ, ಅದನ್ನು ಓಪನ್ ಮಾಡಬೇಕು. ಇನ್ಸ್ಟಾಲ್ ಆಯಿತು ಅಪ್ಲಿಕೇಶನ್ನು. ಓಪನ್ ಅಂತ ಕೊಟ್ಟರೆ ನೋಡಿ, ಈ ರೀತಿ ಲೋಡಿಂಗ್ ತಗೊಂಡು ಬ್ಲ್ಯಾಕ್ ಆ್ಯಡ್ಸ್ ಆನ್ ವಿಡಿಯೋ, ಅಂದರೆ ಈ ವಿಡಿಯೋದಲ್ಲಿ ಯಾವುದೇ ರೀತಿಯಾದಂಥ ಆ್ಯಡ್ ಬರೋದಿಲ್ಲ ಜಾಸ್ತಿ. ಓಕೆ, ನಾವು ವೀಡಿಯೋ ಪ್ಲೇ ಮಾಡಿದಾಗ ನೀವು ಬ್ಯಾಕ್ಗ್ರೌಂಡ್ನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಇಂಟರ್ಫೇಸ್ ಕೇಳುತ್ತೆ. ನೋಟಿಫಿಕೇಷನ್ ಕಳಿಸ್ಲಾ ಅಂತ ಕೇಳುತ್ತೆ. ನೀವು ನೋಟಿಫಿಕೇಷನ್ ಬೇಕು ಅಂದರೆ ನೋಟಿಫಿಕೇಷನ್ ಕೊಡಿ, ಇಲ್ಲ ಅಂತಂದರೆ ಬೇಡ. ನಾನು ಡೋಂಟ್ ಅಲೋ ಅಂತ ಕೊಡ್ತೇನೆ. ನೋಡಿ, ಇಂಟರ್ಫೇಸು ಇದರಲ್ಲಿ ಇಂಟರ್ನಲ್ ಇಂಟರ್ಫೇಸ್ ಈ ರೀತಿ ಬರ್ತದೆ. ನೋಡಿ, ಟ್ರೆಂಡಿಂಗು, ಡೌನ್ಲೋಡು, ಸರ್ಚು, ಈ ರೀತಿ ಆಪ್ಷನ್ಸ್ಗಳು ಬರುತ್ತೆ. ಈಗ ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಬೇಕಾದ ಒಂದು ಸಾಂಗ್ ಆಗಲಿ ವೀಡಿಯೋನಾಗಲಿ ಯಾವ ರೀತಿ ಬ್ಯಾಕ್ಗ್ರೌಂಡ್ನಲ್ಲಿ ಪ್ಲೇ ಮಾಡೋದು ಅಂತ ಈಗ ಅಪ್ಲಿಕೇಶನಲ್ಲಿ ತೋರಿಸ್ತೀನಿ. ಇದು ಇಂಟರ್ಫೇಸ್ ನೋಡಿ, 3 ಡಾಟ್ನಲ್ಲಿ ಲೆಫ್ಟಲ್ಲಿ ನೋಡಿ, ಇಲ್ಲಿ ಟ್ರೆಂಡಿಂಗು, ಸಬ್ಸ್ಕ್ರಿಪ್ಷನ್ಸು, ಬುಕ್ ಮಾರ್ಕು, ಪ್ಲೇ ಲಿಸ್ಟು, ಡೌನ್ಲೋಡು, ಹಿಸ್ಟ್ರಿ, ಸೆಟ್ಟಿಂಗ್ಸು, ಶೇರ್, ರೇಟ್, ಆ್ಯಪ್, ಇದು ಇಷ್ಟು ಈ ಸೈಡು ಲೆಫ್ಟ್ನಲ್ಲಿ ನೋಟಿಫಿಕೇಷನ್ಗಳು ಬರ್ತದೆ. ಈಗ ನೀವೇನು ಮಾಡ್ಬೇಕಂದ್ರೆ, ನಿಮಗೆ ಬೇಕಾಗಿರೋದು ಒಂದು ವೀಡಿಯೋ ಸ್ಯಾಂಪಲ್ ಅಂತಂದ್ರೆ ನಾನು ಒಂದು ಸ್ಯಾಂಪಲ್ ತೋರಿಸ್ತೀನಿ. ನಾನು ನೋ ಕಾಪಿರೈಟ್ ಮ್ಯೂಸಿಕನ್ನು ಪ್ಲೇ ಮಾಡಿ ನಿಮಗೆ ಬ್ಯಾಕ್ಗ್ರೌಂಡ್ನಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ವೀಡಿಯೋನ. ಓಕೆ, ನೋಡ್ತಾ ಇರ್ಬೋದು. ಇನ್ನಾಗ ನಾನು ಸರ್ಚ್ ಮಾಡ್ತೀನಿ. ನೋಡಿ, ನೋ ಕಾಪಿರೈಟ್ ಸೌಂಡ್ಸ್ ಅಂತ ನಾನು ಈಗ ಸರ್ಚ್ ಮಾಡಿದ್ರೆ ನೋಡಿ, ಈ ರೀತಿ ನೋ ಕಾಪಿರೈಟ್ ಸೌಂಡ್ ಬರ್ತದೆ. ಈಗ ನೀವು ನೋಡ್ತಾ ಇರ್ಬೋದು, ನೋ ಕಾಪಿರೈಟ್ ಸೌಂಡ್ ಬಂದು ನಾನೀಗ ಪ್ಲೇ ಮಾಡ್ತೀನಿ. ನೋಡಿ, ನೋ ಕಾಪಿರೈಟ್ ಸೌಂಡ್ ಬಂದು ನೋಡಿ ಪ್ಲೇ ಆಗ್ತಾ ಇದೆಯಾ. ಮತ್ತು ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ ಕ್ವಾಲಿಟಿ ಸೆಲೆಕ್ಟ್ ಮಾಡೋದು ಕೂಡ ಆಪ್ಷನ್ ಇದೆ. ಇದರಲ್ಲಿ ನೋಡಿ 1080p ಗಂಟೆ ಈ ವಿಡಿಯೋನ ಅಪ್ಲೋಡ್ ಮಾಡಿದೆ. ಅಂದರೆ ಅಪ್ಲೋಡ್ ಮಾಡಿರೋ ವಿಡಿಯೋ ಕ್ವಾಲಿಟಿ ಪ್ರಕಾರ ಇರೋದು ಒಂದು ನಿಮಗೆ ರೆಸಲ್ಯೂಷನ್ ಸಿಗುತ್ತದೆ. ವಿಡಿಯೋ ರೆಸಲ್ಯೂಷನು ಆಗಲಿ, ಆಡಿಯೋ ರೆಸಲ್ಯೂಷನ್ ಆಗಲಿ ಇದರಲ್ಲಿ ಸಿಗುತ್ತದೆ. ಈ ಅಪ್ಲಿಕೇಶನ್ ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ಒಂದು ಬೇರೆ ಆನ್ಲೈನ್ ಅಪ್ಲಿಕೇಶನ್ಗಳು ಯಾವ ರೀತಿ ವರ್ಕ್ ಆಗುತ್ತದೆ ಆ ರೀತಿ ಇದರಲ್ಲಿ ನಿಮಗೆ ಆಪ್ಷನ್ಸ್ಗಳಿದೆ. ನೀವು ನೋಡ್ಬೋದು, ಇಲ್ಲಿ ಸ್ಪೀಡ್ ಇದೆ, ಮತ್ತು ನಿಮಗೆ ಶೆಡ್ಯೂಲ್ ಇದೆ, ಕಮೆಂಟ್ ಮಾಡಿರೋದಿದೆ, ಮತ್ತು ಪಾಪಪ್ ವಿಡಿಯೋ ಅಂದರೆ ಇದನ್ನು ಪಿಕ್ಚರ್ ಥರನೂ ನೀವು ಯೂಸ್ ಮಾಡ್ಬೋದು. ನಿಮಗೆ ಈಗ ಏನಂತಂದರೆ, ಈಗ ನಾನು ನೋಡಿ, ಈಗ ವೀಡಿಯೋ ಪ್ಲೇ ಆಗ್ತಾ ಇದೆಯಲ್ಲ, ನೆಕ್ಸ್ಟ್ ಪ್ಲೇ ಮಾಡಿ, ವೀಡಿಯೋ ಪ್ಲೇ ಆಗ್ತಾ ಇದೆಯಾ, ನೀವು ನೋಡ್ತಾ ಇರ್ಬೋದು, ವೀಡಿಯೋ ಒಂದು ಪ್ಲೇ ಆಗ್ತಾ ಇದೆ. ಈಗ ಇದನ್ನು ನಾನು ಸ್ಕ್ರೀನ್ ಮಾಡ್ತೀನಿ, ಸ್ಕ್ರೀನ್ನ ಟರ್ನ್ ಆಫ್ ಮಾಡ್ತೀನಿ. ಸ್ಕ್ರೀನ್ನ ಲಾಕ್ ಮಾಡಿದ್ರು ಕೂಡ ಈ ಅಪ್ಲಿಕೇಶನ್ ಮುಖಾಂತರ ನೋಡಿ ಸಾಂಗ್ ಬರ್ತಾ ಇದೆಯಾ, ನೀವು ನೋಡ್ತಾ ಇರ್ಬೋದು. ಈಗ ನಾನು ಟರ್ನ್ ಆನ್ ಮಾಡಿದ್ರು ಕೂಡ ಬರ್ತದೆ, ಟರ್ನ್ ಆಫ್ ಮಾಡಿದ್ರು ಕೂಡ ಬರ್ತದೆ. ಈಗ ನೋಡಿ, ಟರ್ನ್ ಆನ್ ಮಾಡಿದಾಗ ನಾರ್ಮಲಾಗಿ ನಿಮಗೆ ವಿಡಿಯೋ ಯಾವ ರೀತಿ ರನ್ ಆಗುತ್ತೆ ಆ ರೀತಿ ರನ್ ಆಗುತ್ತೆ. ನೀವು ನೋಡಿ, ಈಗ ನಾನು ಲಾಕ್ ಮಾಡ್ತೇನೆ. ಪುನಃ ಲಾಕ್ ಮಾಡಿದ್ರೆ ನಿಮಗೆ ವಿಡಿಯೋ ಬಂದು ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗುತ್ತೆ. ಅಂದರೆ ಪ್ರೀಮಿಯಂ ಆಪ್ಷನ್ ಒಂದು ಅಪ್ಲಿಕೇಶನ್ ಇದು ಪ್ಲೇಸ್ಟೋರ್ನಲ್ಲಿದೆ. ನೋಡೋದ್ರಲ್ಲ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ನಲ್ಲಿ ಯಾವ ರೀತಿ ಈ ಅಪ್ಲಿಕೇಶನ್ ಬಂದು ನಿಮಗೆ ಬ್ಯಾಕ್ಗ್ರೌಂಡ್ನಲ್ಲಿ ಸಾಂಗ್ನ ಪ್ಲೇ ಮಾಡ್ತದೆ, ವಿಡಿಯೋನ ಪ್ಲೇ ಮಾಡ್ತದೆ. ನೋಡಿ, ನಿಮಗೆ ವಿಡಿಯೋ ಸ್ಯಾಂಪಲ್ಸ್ದು ಸೌಂಡ್ಸ್ ಆಯಿತು. ನೋಡಿ, ಈಗ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಯಾವುದೇ ಒಂದು ಈಗ ನನ್ನ ಚಾನಲ್ನ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ನೋಡಿ,
ನೋಡಿ ಇದು ನನ್ನ ಚಾನಲ್. ಈ ಚಾನಲ್ನಲ್ಲಿ ನಾನು ಮಾಡಿರೋಂಥ ವೀಡಿಯೋನ ನೋಡಿ ಪ್ಲೇ ಮಾಡಿ ನಾನು ಬ್ಯಾಕ್ಗ್ರೌಂಡ್ನಲ್ಲಿ ನಿಮಗೆ ಪ್ಲೇ ಮಾಡಿ ತೋರಿಸ್ತೇನೆ ನೋಡಿ. ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ನೋಡಿ ಇದು ವಿಡಿಯೋ ಪ್ಲೇ ಆಗ್ತಾ ಇದೆಯಾ? ಈಗ ನಾನು ಇದನ್ನು ಬ್ಯಾಕ್ಗ್ರೌಂಡ್ನಲ್ಲಿ ನಾನು ಇದನ್ನು ಪ್ಲೇ ಮಾಡ್ತೀನಿ ನೋಡಿ. ಸ್ಕ್ರೀನ್ ಲಾಕ್ ಮಾಡಿದ್ರು ನೋಡಿ ವಿಡಿಯೋ ಬರ್ತಾ ಇದೆಯಾ? ವಿಡಿಯೋ ಜೊತೆಗೆ ವಿಡಿಯೋ ಟರ್ನ್ ಆಫ್ ಆದರೂ ಸ್ಕ್ರೀನು ನಿಮಗೆ ಆಡಿಯೋ ಬರ್ತಾ ಇದೆಯಾ ನೋಡಿ. ಮತ್ತೆ ಟರ್ನ್ ಆನ್ ಮಾಡಿದ್ರೆ ನೋಡಿ ಸ್ಕ್ರೀನ್ ಆನ್ ಮಾಡಿದ್ರೆ ವಿಡಿಯೋ ಮಾಮೂಲಿ ರನ್ ಆಗುತ್ತೆ. ನೀವು ಲಾಕ್ ಸ್ಕ್ರೀನ್ ಮಾಡಿದ್ರು ಕೂಡ ಸಾಂಗ್ನ ಕೂಡ ಕೇಳ್ಬೋದು, ಆಡಿಯೋನೂ ಕೂಡ ಮತ್ತೆ ಕೇಳ್ಬೋದು. ಪೋರ್ಟ್ರೇಟ್ ಕ್ಯಾಮ್ರಾ ಜೊತೆಗೆ ನೀವು 4K ರೆಕಾರ್ಡ್ ಮಾಡ್ಬೋದು. ಸೂಪರ್ ನೈಟ್ ನೋಡಿ ಫ್ರೆಂಡ್ಸ್, ಇದು ಒಂದು ಅಪ್ಲಿಕೇಶನ್ ಆಗಿದೆ. ಈ ಅಪ್ಲಿಕೇಶನ್ ಬಂದು ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗ್ತದೆ. ಅದರ ಲೋಗೋ ಬಂದು ನೋಡಿ ಈ ರೀತಿ ಇರ್ತದೆ, ನಿಮಗೆ ತೋರಿಸ್ತೀನಿ ನೋಡಿ. ಪ್ಲೇ ಟ್ಯೂಬ್ ಅಂತ ಇದು ಒಂದು ಅಪ್ಲಿಕೇಶನ್ನ ಲೋಗೋ. ಈ ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ಬ್ಯಾಕ್ಗ್ರೌಂಡ್ನಲ್ಲಿ ವೀಡಿಯೋನಾಗಲಿ ಆಡಿಯೋನಾಗಲಿ ಪ್ರೀಮಿಯಂ ಫ್ಯೂಚರ್ ಥರ ಇರೋದನ್ನು ಇದನ್ನು ನೀವು ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಆಲಲ್ಲಿ ಹಾಕೋದು ಮರೆಯಬೇಡಿ. ಧನ್ಯವಾದಗಳು. ಇದೇ ರೀತಿ ವಿಡಿಯೋ ಬರ್ತಾ ಇರ್ತದೆ.